IPL ಇತಿಹಾಸದಲ್ಲೇ ಮ್ಯಾಚ್ನ ಕೊನೆ ಓವರ್ನಲ್ಲಿ ಅಂದರೆ ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ರನ್ಗಳು ನೋಡಿದು ಮ್ಯಾಚ್ನ ಗೆಲ್ಸ್ಕೊಟ್ಟಿರೋರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಡೆತ್ ಓವರ್ನಲ್ಲಿ ಅತಿ ಹೆಚ್ಚು ರನ್ಗಳು ನೋಡಿದು ಮ್ಯಾಚ್ ಗೆಲ್ಸಿರೋದ್ರಲ್ಲಿ 6th ಪ್ಲೇಸಲ್ಲಿ ಬರೋದು ಕುಂಫು ಪಾಂಡೆ ಅವರು. ಇವರು 48 ಇನ್ನಿಂಗ್ಸಲ್ಲಿ 756 ರನ್ಗಳು ನೋಡಿದು 6th ಪ್ಲೇಸಲ್ಲಿದ್ದಾರೆ. ಇನ್ನು 5th ಪ್ಲೇಸಲ್ಲಿ ಬರ್ತಾರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರು. ಇವರು 49 ಇನ್ನಿಂಗ್ಸಲ್ಲಿ 796 ರನ್ಗಳು ನೋಡಿದು 5th ಪ್ಲೇಸಲ್ಲಿದ್ದಾರೆ. ಇನ್ನು 4th ಪ್ಲೇಸಲ್ಲಿ ದಿನೇಶ್ ಕಾರ್ತಿಕ್ ಅವರು ಬರ್ತಾರೆ. ಇವರು 66 ಇನ್ನಿಂಗ್ಸಲ್ಲಿ 912 ರನ್ಗಳು ನೋಡಿದು ಮ್ಯಾಚ್ಗಳನ್ನ ಗೆಲ್ಲಿಸಿ 4th ಪ್ಲೇಸಲ್ಲಿದ್ದಾರೆ. ಇನ್ನು 3rd ಪ್ಲೇಸಲ್ಲಿ ಕಿರಣ್ ಪೋಲಾರ್ಡ್ ಅವರು ಬರ್ತಾರೆ. ಇವರು 69 ಇನ್ನಿಂಗ್ಸಲ್ಲಿ 1083 ರನ್ಗಳು ನೋಡಿದು 3rd ಪ್ಲೇಸಲ್ಲಿ ಇರ್ತಾರೆ. ಇನ್ನು 2nd ಪ್ಲೇಸಲ್ಲಿ ಬರೋದು ಏಲಿಯನ್ ಹೆಬಿ ಡಿವಿಲಿಯರ್ಸ್. ಇವರು 103 ಇನ್ನಿಂಗ್ಸ್ ಅಲ್ಲಿ 1089 ರನ್ಗಳು ನೋಡಿದು ಟಾಪ್ 2nd ಅಲ್ಲಿದ್ದಾರೆ. ಇನ್ನ 1st ಪ್ಲೇಸ್ ಅಲ್ಲಿ ಬರೋದು ನಮ್ಮ ಕ್ಯಾಪ್ಟನ್ ಕೂಲ್ ಕಿಂಗ್ ಥಲಾ MS ಧೋನಿ ಅವರು. ಇವರು 103 ಇನ್ನಿಂಗ್ಸ್ ಅಲ್ಲಿ 1708 ರನ್ಗಳು ನೋಡಿದು 1st ಪ್ಲೇಸ್ ಅಲ್ಲಿ ಇದ್ದಾರೆ. ಡೆತ್ ಓವರ್ ಮಾನ್ಸ್ಟರ್, ಮ್ಯಾಚ್ ವಿನ್ನಿಂಗ್ ಶಾಟ್ಸ್ ಕಿಂಗ್. ಡೆತ್ ಓವರ್ ಅಲ್ಲಿ ಇವ್ರೇನಾದ್ರೂ ಕ್ರೀಸ್ ನಲ್ಲಿ ಇದ್ದಾರೆ ಅಂದ್ರೆ ಆಪೋಸಿಟ್ ಟೀಮ್ ನವ್ರು ಅನ್ಕೋಬೇಕು ಗ್ಯಾರಂಟಿಯಾಗಿ ಮ್ಯಾಚ್ ವಿನ್ ಆಗೇ ಆಗುತ್ತೆ ಅಂತ. ಈ ರೇಂಜ್ ಅಲ್ಲಿ ಬೈ ಇಟ್ಟಿದ್ದಾರೆ ಅಂದ್ರೆ ತಿಳ್ಕೊಳ್ಳಿ ಇವರು ಇದಕ್ಕೂ ಮುಂಚೆ ಡೆತ್ ಓವರ್ ಅಲ್ಲಿ ಯಾವ ರೇಂಜ್ ಅಲ್ಲಿ ಬ್ಯಾಟಿಂಗ್ ಆಡಿರ್ಬೇಡ ಅಂತ.